ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಮಾಘ ಮಾಸ, ಈ ಫೆಬ್ರವರಿ 1 ಈ ಪೌರ್ಣಿಮಾ ದಿನ. ಹಾಗಾಗಿ ನೀವು ಈ ಪೌರ್ಣಿಮಾ ಅಂದರೆ ಈ ಭಾನುವಾರ ಬಂದಿದೆ. ಈ ಭಾನುವಾರ ಬಂದಿರೋದು ಇನ್ನಷ್ಟು ವಿಶೇಷ. ಆದರೆ ಇಂತಹ ಒಂದು ಅದ್ಭುತವಾದ ಈ ಪೌರ್ಣಿಮಾ ದಿನದಂದು ನೀವು ಈ ಒಂದು ಅದ್ಭುತ ಕೆಲಸವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ನಿಮಗೆ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಸರಳವಾದ ಕೆಲಸವನ್ನು ಇಂದೇ ಮಾಡಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಶಿಯವರು ಅಂತ ಇಲ್ಲ, ಎಲ್ಲ ರಾಶಿಯವರು ಕೂಡ ಈ ಕೆಲಸವನ್ನು ಇಂದು ಈ ಪೌರ್ಣಿಮೆ ಇರೋದರಿಂದ ಈ ಕೆಲಸವನ್ನು ನೀವು ಮಾಡಬಹುದು. ತುಂಬಾ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಇನ್ನಷ್ಟು. ಹಾಗಾಗಿ ಅದ್ಭುತವಾದಂತಹ ಈ ಭಾನುವಾರ ದಿನದಂದು ನೀವು ಈ ಮರ ನೀವು ಸ್ಪರ್ಶಿಸಿದರೆ, ಮುಟ್ಟಿದರೆ ನೀವು ಸಾಕು, ನಿಮಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಕೋಟಿಗಳ ಮಳೆ ಸುರಿಯುತ್ತೆ. ಹಾಗಾಗಿ ಯಾವುದೇ ಒಂದು ರೀತಿಯ ದೋಷಗಳು ಇದ್ದರೂ ಕೂಡ ಅದು ಕೂಡ ನಿಮಗೆ ನಿವಾರಣೆಯಾಗಿ ಈ ಅದೃಷ್ಟ, ದಾರಿದ್ರ್ಯಗಳು ಅಂದರೆ ಅಷ್ಟ ದಾರಿದ್ರ್ಯ ಅಂತ ಇರುತ್ತಲ್ಲ ಅವನ್ನೆಲ್ಲ ಕೂಡ ನಿಮಗೆ ನಿರ್ಮೂಲನೆ ಮಾಡುತ್ತೆ. ಮತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಈ ಮರವನ್ನು ಸ್ಪರ್ಶಿಸುವುದರಿಂದ ಕಷ್ಟಗಳು ಸಹ ದೂರವಾಗಿ ನೀವು ಬೇಡಿಕೊಂಡ ಆಸೆಗಳು ಈಡೇರುತ್ತವೆ. ಈ ಪೌರ್ಣಿಮೆಯ ದಿನದಂದು ಯಾವ ಅದ್ಭುತ ಮರವನ್ನು ಸ್ಪರ್ಶಿಸಿದರೆ ತಲೆಮಾರುಗಳವರೆಗೆ ಅಕ್ಷಯ ಐಶ್ವರ್ಯ ಬರುತ್ತೆ, ನಾವು ನೋಡ್ತಾ ಹೋಗೋಣ. ಈ ಅದ್ಭುತವಾದಂತಹ ಹುಣ್ಣಿಮೆಯ ದಿನ ಬಾಗಿಲಿಗೆ ಏನನ್ನು ಕಟ್ಟಬೇಕು, ಯಾವ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು, ಯಾವ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ಹೀಗೆ ಅನೇಕ ವಿಷಯಗಳನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ನೀವು ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಇವನ್ನೆಲ್ಲ ನಿಮಗೆ ಮಾಹಿತಿ ಲಭಿಸುತ್ತೆ. ಈ ಮಾಘ ಮಾಸದಲ್ಲಿ ಸ್ನಾನಕ್ಕೆ ಬಹಳನೇ ಒಂದು ಪ್ರಾಮುಖ್ಯತೆ ಇದೆ. ಈ ಮಾಘ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ದೂರವಾಗುತ್ತೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾಗಿ ಈ ಮಾಘವಿಡೀ ಸ್ನಾನ ಮಾಡಲು ಸಾಧ್ಯವಾಗದವರು ಈ ಪೌರ್ಣಿಮೆಯ ದಿನದಂದು ಏನಾದರೂ ನಿಮ್ಮಲ್ಲಿ ಹತ್ತಿರ ಇದ್ದರೆ ಈ ನದಿ, ಕೆರೆ ಅಥವಾ ಏನೋ ಒಂದು ಇದ್ದರೆ ನೀವು ಅಲ್ಲಿ ಸ್ನಾನ ಮಾಡಬಹುದು ಮತ್ತು ನಿಮಗೆ ಫಲ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲ, ಈ ದಿನ ಈ ಸಮುದ್ರ ಸ್ನಾನ ಮಾಡಿದರೆ ಇದರ 1,000 ಫಲ ನಿಮಗೆ ಸಿಗುತ್ತೆ. ಅಂತಹ ಒಂದು ಈ ಮಹಾಶಕ್ತಿ ಪೌರ್ಣಿಮೆಗೆ ಇದೆ. ಆದ್ದರಿಂದ ಇದನ್ನು ನೀವು ಮಹಾಮಾಘಿ ಎಂದು ಕರೀತಾರೆ. ಈ ದಿನ ಸಾಧ್ಯವಾದರೆ ನೀವು ಈ ಸಮುದ್ರ ಸ್ನಾನ ಮಾಡಿ. ಇಲ್ಲದಿದ್ದರೆ ನಿಮ್ಮ ಹತ್ತಿರದ ಈ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಸ್ನಾನ ಮಾಡಿ. ಎಲ್ಲ ದಾರಿದ್ರ್ಯಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ನಿಮಗೆ ಲಭಿಸುತ್ತೆ. ಅಷ್ಟೇ ಅಲ್ಲದೆ ಈ ಮಾಘ ಪೌರ್ಣಿಮೆಯ ಕುಂಭಮೇಳದ ಸಮಯದಲ್ಲಿ ಬರುವುದು ಅದೃಷ್ಟ ಆಗಿರೋದ್ರಿಂದ ಸಾಧ್ಯವಾದವರು ಈ ದಿನ ಕುಂಭಮೇಳ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಈ ಕುಂಭಮೇಳ ಸ್ನಾನ ಮಾಡಿ ಕಷ್ಟಪಟ್ಟು ಎಲ್ಲೋ ಕುಂಭಮೇಳಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ನಿಮ್ಮ ಹತ್ತಿರವಿರುವ ನದಿಯಲ್ಲಿ ಸ್ನಾನ ಮಾಡಿದರೆ ಸಾಕು. ಪೌರ್ಣಿಮೆಯ ದಿನ ಮಹಿಳೆಯರು ಕೆಲವು ತಪ್ಪುಗಳನ್ನು ಮಾಡಲೇಬಾರದು. ಈ ದಿನ ಮಹಿಳೆಯರು ಬಾಗಿಲನ್ನು ತುಳಿಯುವುದು, ಬಾಗಿಲಿನ ಮೇಲೆ ಕುಳಿತು ತಲೆ ಬಾಚುವುದು ಮತ್ತು ಈ ಬಾಗಿಲ ಮೇಲೆ ಕುತ್ಕೊಂಡು ಕೆಲವು ಜನ ತಿಂಡಿ ತಿಂತಾರೆ, ಇಲ್ಲಾಂದರೆ ಹೂವನ್ನು ಕಟ್ತಾರೆ. ಇದನ್ನೆಲ್ಲ ನೀವು ಮತ್ತು ಉಗುರುಗಳನ್ನು ಕತ್ತರಿಸುವುದು, ಈ ರೀತಿ ತಪ್ಪು ಮಾಡಲೇಬಾರ್ದು. ಈ ರೀತಿ ಈ ದಿನ ಮಹಿಳೆಯರು ಅಕಾರಣವಾಗಿ ನೀವು ಮಾಡಬಾರ್ದು. ಅನಗತ್ಯ ಮಾತುಗಳನ್ನು ಆಡಲೇಬಾರದು. ಹುಣ್ಣಿಮೆಯ ದಿನ ಹಾಲನ್ನು ನೇರವಾಗಿ ಯಾರಿಗೂ ಕೊಡಬೇಡಿ.
ಕೆಳಗೆ ಇಟ್ಟು ತೆಗೆದುಕೊಳ್ಳಲು ಹೇಳಿ. ಇಲ್ಲಾಂದರೆ ತುಂಬಾ ದಾರಿದ್ರ್ಯ ಅನ್ನೋದು ಬಂದು ಬಿಡುತ್ತೆ. ಮತ್ತು ಈ ತಪ್ಪು ಮಾಡಿದರೆ 7 ಜನ್ಮಗಳ ದಾರಿದ್ರ್ಯ ನಿಮಗೆ ಬರುತ್ತೆ. ಜೀವನದಲ್ಲಿ ಸುಖ ಸಂತೋಷಗಳು ಇಲ್ಲದಂತಾಗುತ್ತೆ. ಹುಣ್ಣಿಮೆಯ ದಿನ ಹೆಣ್ಣು ಮಕ್ಕಳು ಅಥವಾ ಈ ಗಂಡು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಬಿಳಿ ಬಣ್ಣದ ಬಟ್ಟೆಗಳನ್ನು ಆದಷ್ಟು ಧರಿಸಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಈ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರು ಕೂಡ ಈ ದಿನ ಆದಷ್ಟು ಈ ಬಿಳಿ ಬಣ್ಣದ ಬಟ್ಟೆ ಧರಿಸಿದರೆ ತುಂಬಾ ಒಳ್ಳೆಯದು. ಆರೋಗ್ಯವು ಸುಧಾರಿಸುತ್ತೆ, ಐಶ್ವರ್ಯವು ಬರುತ್ತೆ. ವರ್ಷಕ್ಕೆ 12 ತಿಂಗಳುಗಳಿಗೆ ಒಂದು ಹುಣ್ಣಿಮೆ, ಇದು ಸರ್ವಸಾಮಾನ್ಯ. ಆಕಾಶದಲ್ಲಿ ಗ್ರಹಗಳು ತಿರುಗುವುದರಿಂದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ನಮಗೆ ಲೆಕ್ಕಕ್ಕೆ ಸಿಗುತ್ತವೆ. ವೈಜ್ಞಾನಿಕವಾಗಿ ಈ ಭೂಮಿ ಮತ್ತು ಸೂರ್ಯ ಚಂದ್ರ ಚಲನೆಯ ಆಧಾರದ ಮೇಲೆ ಹಗಲು ರಾತ್ರಿ ತಿಂಗಳುಗಳು ವರ್ಷಗಳು ಎಂದು ನಾವು ಲೆಕ್ಕ ಹಾಕಿ ನಿರ್ಧರಿಸಿದ್ದೇವೆ. ಈ ಕ್ಯಾಲೆಂಡರ್, ಇದಕ್ಕೆ ನಾವು ಕ್ಯಾಲೆಂಡರ್ ಅಂತ ಹೇಳೋದು. ನಾವು ಯಾವುದೇ ಒಂದು ದಿನಾಂಕದಲ್ಲಿ ಯಾವುದೇ ಪುಣ್ಯ ಕಾರ್ಯ ಮಾಡಿದರೂ ಆ ಹುಣ್ಣಿಮೆಗೆ ಸಂಬಂಧಿಸಿದ ದೇವತೆಯನ್ನು ಆರಾಧಿಸಿದರೆ ಅನೇಕ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಈ ಹುಣ್ಣಿಮೆಯ ದಿನ ಮುಂಜಾನೆ ಹೋಗಿ ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡುವುದು ಒಂದು ಒಳ್ಳೆಯದು. ಹುಣ್ಣಿಮೆಗಳಲ್ಲಿ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆ, ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆ, ನಂತರ ಈ ವೈಶಾಖ ಮಾಸದಲ್ಲಿ ಬರುವ ಹುಣ್ಣಿಮೆಗಳು ಬಹಳ ಕಷ್ಟಕರವಾದವು. ಈ ಹುಣ್ಣಿಮೆಯಲ್ಲಿ ಮಾಡುವ ಈ ಒಂದು ದೇವತಾರಾಧನೆ ಇನ್ನಷ್ಟು ನಮಗೆ ಶ್ರೇಷ್ಠವಾದದ್ದು. ಹಾಗಾಗಿ ಈ ಯೋಗ ಎಲ್ಲರಿಗೂ ಕೂಡ ಕೂಡಿ ಬರೋದಿಲ್ಲ. ಬಂದರೆ ನೀವು ಬಿಡಬಾರದು. ಅಂದರೆ ಈ ದಿನ ಯಾವುದೇ ಒಂದು ನಿಯಮ ಆಗಲಿ ಪಾಲಿಸಿದರೂ ಅದು ಒಂದು ವಿಶೇಷ ಫಲಿತಾಂಶ ಅನ್ನೋದೇ ನಿಮಗೆ ನೀಡುತ್ತೆ. ಈ ಮಾಘ ಹುಣ್ಣಿಮೆಯ ಮಹತ್ವ ನಿಮಗೆ ಅಷ್ಟಿಷ್ಟಲ್ಲ. ಹಿಂದೂಗಳು ಭಕ್ತಿಯಿಂದ ಪೂಜಿಸುವ ಹಬ್ಬವಿದು. ಈ ದಿನ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು, ದಾನ ಮಾಡೋದು, ಈ ರೀತಿ ಮಾಡಿದ್ರೆ ನಿಮಗೆ ತುಂಬಾ ಅಭಿವೃದ್ಧಿ ಅನ್ನೋದು ಕಾಣ್ತೀರ. ಈ ಮಾಘ ಮಾಸವು ಬಹಳ ವಿಶಿಷ್ಟವಾದದ್ದು, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಏಕೆಂದರೆ ಈ ರಥಸಪ್ತಮಿ ಮತ್ತು ಈ ಭೀಷ್ಮ ಏಕಾದಶಿ, ಪಂಚಮಿ, ಮಹಾಶಿವರಾತ್ರಿ ಹೀಗೆ ಸಕಲ ದೇವತೆಗಳನ್ನು ಈ ತಿಂಗಳಲ್ಲಿ ನಾವು ಪೂಜಿಸುತ್ತೇವೆ. ಅದರಲ್ಲೂ ಕೂಡ ಈ ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ಬಹಳನೇ ಪುಣ್ಯ ಲಭಿಸುತ್ತೆ. ಇಲ್ಲವಾದರೆ ಹತ್ತಿರದಲ್ಲಿರುವ ಸಮುದ್ರಗಳು ಅಥವಾ ದೇವಾಲಯಗಳಲ್ಲಿರುವ ಈ ಕೊಳಗಳಲ್ಲಿಯೂ ನೀವು ಸ್ನಾನ ಮಾಡಬಹುದು. ಮುಖ್ಯವಾಗಿ ಈ ಕಾಶಿ, ಹರಿದ್ವಾರ ಈ ರೀತಿಯ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಲ್ಲಿ ಭಕ್ತರು ಕೂಡ ಹೆಚ್ಚಾಗಿ ಬಂದು ಸ್ನಾನ ಮಾಡಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಶಿವನು ಪ್ರಧಾನವಾಗಿ ಮಹಾಪೌರ್ಣಮಿಯ ದಿನ ಗಂಗಾ ಸ್ನಾನ ಮಾಡುವವರಿಗೆ ಅದೃಷ್ಟ ಮತ್ತು ಸಂಪತ್ತು ಮತ್ತು ಮೋಕ್ಷವನ್ನು ನೀಡುತ್ತಾನೆ. ಈ ಮಾಘ ಪೌರ್ಣಿಮೆಯ ದಿನ ಮಾಡುವ ಸ್ನಾನಕ್ಕೆ ಬಹಳನೇ ಶಕ್ತಿ ಇರುತ್ತೆ. ಮನೆಯಲ್ಲೇ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ 6 ವರ್ಷಗಳ ಶುಭ್ರವಾಗಿ ಸ್ನಾನ ಮಾಡಿದ ಈ ಫಲ ಸಿಗುತ್ತೆ. ಅಂದರೆ ನೀವು ಆದಷ್ಟು ಈ 12 ವರ್ಷಗಳ ಈ ಪುಣ್ಯ ಸ್ನಾನದ ಫಲ ನಿಮಗೆ ಸಿಗುತ್ತೆ. ಆ ನೀರಿಗೆ ನೀವು ಈ ಗಂಗಾಜಲ ಇದ್ದರೆ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಸ್ನಾನ ಮಾಡಿ. ಇಲ್ಲಾಂದರೆ ನೀವು ಒಂದು ಏಲಕ್ಕಿ ಪುಡಿಯನ್ನು ಮಾಡಿ ಸ್ನಾನ ಮಾಡಿ, ಇಲ್ಲಾಂದರೆ ಈ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಿ, ಇಲ್ಲಾಂದರೆ 1 ಸ್ಪೂನ್ ಹಾಲನ್ನಾದರೂ ಹಾಕಿ ನೀವು ಸ್ನಾನ ಮಾಡಿ. ಈ ಸಮುದ್ರ ಸ್ನಾನ ಮಾಡಿದರೆ ಸಿಗುವ ಪುಣ್ಯ ಫಲ ಹೇಳಲು ಮಾತುಗಳೇ ಸಾಲದು. ಇಷ್ಟು ದೊಡ್ಡ ಫಲ ನಿಮಗೆ ಸಿಗುತ್ತೆ. ಈ ಮಾಘ ಪೌರ್ಣಿಮೆ ಎಂದು ನಿಮಗೆ ಹಿಂದೆ ಮಾಡಿದರೆ ಸಿಗುತ್ತೆ. ಈ ಪವಿತ್ರವಾದ ಮಾಸಗಳ ಪಟ್ಟಿಯಲ್ಲಿ ವೈಶಾಖ ಕಾರ್ತಿಕ ಮಾಸಗಳ ನಂತರದ ಸ್ಥಾನದಲ್ಲಿ ಮಾಘ ಮಾಸ ಅನ್ನೋದು ಕಾಣಿಸುತ್ತೆ. ಈ ಶುಭಪ್ರದವಾದ ವಿವಿಧ ಕಾರ್ಯಕ್ರಮಗಳಿಗೆ ಈ ಮಾಸ ಅನುಕೂಲಕರವಾಗಿದೆ. ಆಧ್ಯಾತ್ಮಿಕ ಗ್ರಂಥಗಳು ಸ್ಪಷ್ಟಪಡಿಸುತ್ತವೆ. ಎಷ್ಟೋ ಪುಣ್ಯ ವಿಶೇಷಗಳನ್ನು ಹೊಂದಿರುವ ಈ ಮಾಘ ಮಾಸದಲ್ಲಿ ಪೌರ್ಣಮಿಯ ದಿನಕ್ಕೆ ಇರುವ ಈ ಒಂದು ದೊಡ್ಡ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಈ ಮಾಘ ಮಾಸದಲ್ಲಿ ಸಾಮಾನ್ಯ ದಿನಗಳಲ್ಲಿಯೂ ಸಹ ಬೆಳಿಗ್ಗೆ ಚಳಿಯ ಸಮಯದಲ್ಲಿ ನದಿ ಅಥವಾ ಈ ಕೊಳದಲ್ಲಿ ಸ್ನಾನ ಮಾಡುವುದರಿಂದ, ಗಂಗಾ ನದಿಯಲ್ಲಿ ಮಾಡುವುದರಿಂದ ಸ್ನಾನ ನಿಮಗೆ ಪುಣ್ಯಗಳು ಲಭಿಸುತ್ತೆ. ಅಂತಹ ಒಂದು ಅತ್ಯಂತ ವಿಶಿಷ್ಟವಾದ ಹುಣ್ಣಿಮೆಯ ದಿನ. ಈ
ಜಪ ತಪಗಳಿಂದ ಎಂತಹ ಪುಣ್ಯ ಫಲಗಳು ಸಿಗುತ್ತವೆ ಎಂದು ನೀವು ಊಹಿಸಬಹುದು. ಈ ಮಾಘ ಹುಣ್ಣಿಮೆಯಂದು ಈ ಮಹಾಮಾಘಿ ಎಂದು ನಾವು ಕರಿತೀವಿ. ಈ ಮಾಘ ಹುಣ್ಣಿಮೆಯ ದಿನ ಮುಂಜಾನೆ ನದಿಯಲ್ಲಿ ನೀವು ಆದಷ್ಟು ಸ್ನಾನ ಮಾಡಿ ಸಮಸ್ತ ಈ ಜೀವರಾಶಿಗಳಿಗೆ ಆಧಾರವಾದ ಈ ಸೂರ್ಯ ಭಗವಾನನಿಗೆ ನಮಸ್ಕರಿಸಿ. ಈ ವೈಷ್ಣವ ದೇವಾಲಯಕ್ಕೆ ಮತ್ತು ಶಿವ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೈವವನ್ನು ಪೂಜಿಸುವುದರ ಜೊತೆಗೆ ಈ ಶಕ್ತಿಯ ಅನುಗ್ರಹವಾಗಿ ದಾನ ಧರ್ಮಗಳನ್ನು ಮಾಡಿ. ಈ ರೀತಿ ಮಾಡುವುದರಿಂದ ಜನ್ಮ ಜನ್ಮಗಳಿಂದ ಕಾಡುತ್ತಿರುವ ಪಾಪ ದೋಷಗಳು ನಾಶವಾಗಿ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ. ಸಾಕ್ಷಾತ್ ಶ್ರೀಕೃಷ್ಣನೇ ಧರ್ಮರಾಜನಿಗೆ ಹೇಳಿದ ಈ ಮಾತು. ಈ ಮಾಘ ಪೌರ್ಣಿಮೆಯ ದಿನದಂದು ಮಾಡುವ ಸ್ನಾನಗಳಿಂದ, ಪೂಜೆಯಿಂದ, ದಾನದಿಂದ ಈ ವ್ಯಾಧಿಗಳಿಂದ ಮತ್ತು ಕಷ್ಟಗಳಿಂದ ವಿಮುಕ್ತಿ ನಿಮಗೆ ದೊರೆಯುತ್ತೆ. ಪುಣ್ಯ ಫಲಗಳ ವಿಶೇಷತೆಯಿಂದಾಗಿ ಉನ್ನತವಾದ ಜೀವನ ಅನ್ನೋದು ಲಭಿಸುತ್ತೆ. ಈ ಮರಣಾಂತರ ಬಯಸುವ ಶಾಶ್ವತ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಸನ್ನಗೊಳಿಸಿಕೊಳ್ಳಲು ಅಮ್ಮನವರನ್ನು ಅಥವಾ ವಿಷ್ಣುಮೂರ್ತಿಯನ್ನು ಈ ದಿನ ನೀವು ಈ ಪದ್ಮಗಳಿಂದ ಅರ್ಚಿಸಬೇಕು. ಮಹಾಲಕ್ಷ್ಮಿಗೆ ಮಾತ್ರವಲ್ಲದೆ ಪಾರ್ವತೀ ದೇವಿಗೆ ಕೂಡ ಮಾಘ ಪೌರ್ಣಿಮೆ ವಿಶೇಷವಾದದ್ದು. ಭೂಮಿಯ ಮೇಲೆ ಈ ಶಂಖದ ರೂಪದಲ್ಲಿ ಬಿದ್ದ ಪಾರ್ವತೀ ದೇವಿ ಈ ಪ್ರಜಾಪತಿಯ ಕೈ ಸೋಕಿದ ತಕ್ಷಣ ಬಾಲಕಿಯಾಗಿ ಬದಲಾದಳು. ಈ ಬಾಲಕಿಗೆ ಸತೀದೇವಿ ಎಂಬ ಹೆಸರಿಟ್ಟು ದಕ್ಷನು ಪ್ರೀತಿಯಿಂದ ಬೆಳೆಸಿದನು. ಈ ಶಂಖು ಸತೀದೇವಿಯಾಗಿ ಮಾರ್ಪಟ್ಟ ದಿನ ಮಾಘ ಪೌರ್ಣಿಮೆಯಾಗಿದೆ. ಮುನಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಈ ಕಪಿಲ ಮಹರ್ಷಿಗಳು ಜನಿಸಿದ್ದು ಕೂಡ ಇದೇ ದಿನ. ಈ ಕೆಲವು ಕಡೆ ಉಲ್ಲೇಖಿಸಲಾಗಿದೆ. ಈ ಮಾಘ ಪೌರ್ಣಿಮೆಗೆ ಅನೇಕ ವಿಶೇಷತೆಗಳಿವೆ. ಅದೇ ರೀತಿ ಮಾಘ ಪೌರ್ಣಿಮೆಯ ದಿನ ಯಾರು ಎಳ್ಳನ್ನು ದಾನ ಮಾಡುತ್ತಾರೋ ಅವರಿಗೆ ಇರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ. ಇಂದು ಈ ಎಳ್ಳನ್ನು ಆಹಾರದಲ್ಲಿ ಸೇವಿಸಿದರೆ ದೋಷಗಳು ನಿವಾರಣೆಯಾಗುತ್ತೆ. ಆಹಾರದಲ್ಲಿ ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನು ಖಂಡಿತವಾಗಿ ತಿನ್ನಿ. ಸಾಧ್ಯವಾದರೆ ಒಂದು ಕಾಲು ಭಾಗ, ಅಂದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ, 1/4 kg ಅರ್ಧ kg ಆದಷ್ಟು ಈ ಕಪ್ಪು ಬಣ್ಣದ ಎಳ್ಳನ್ನು ವಸ್ತ್ರದಲ್ಲಿ ಕಟ್ಟಿ ಬ್ರಾಹ್ಮಣರಿಗೆ ದಾನ ಮಾಡಿ. ಈ ಸಮಸ್ತ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ. ನಿಮಗೆ ಸಾಧ್ಯವಾದರೆ ಈ ಬೆಳ್ಳಿ ಪಾತ್ರೆಯಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಅಥವಾ ಏನೂ ಇಲ್ಲ ಅಂದರೆ ಹಿತ್ತಾಳೆಯ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ಆ ಎಳ್ಳು ಆಕಾರ ಬರುವಂತೆ ಮಾಡಿ ಆ ಎಳ್ಳನ್ನು ದಾನ ಮಾಡಿ. ಇದನ್ನು ಈ ತಿಲದಾನ ಎನ್ನುತ್ತಾರೆ. ಎಳ್ಳನ್ನು ಗೋವಿನ ಆಕಾರದಲ್ಲಿ ಪಾತ್ರೆಯಲ್ಲಿ ಹಾಕಿ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಈ ಜಾತಕ ದೋಷಗಳು ನಿವಾರಣೆಯಾಗಿ ನಿಮಗೆ ಈ ಅಕ್ಕಿಯನ್ನು ತೆಗೆದುಕೊಂಡು ಅಕ್ಕಿಯನ್ನು ಹಸುವಿನ ಆಕಾರದಲ್ಲಿ ಮಾಡಿ ಯಾರಿಗಾದರೂ ಬ್ರಾಹ್ಮಣರಿಗೆ ಇದನ್ನು ಕೂಡ ದಾನ ಮಾಡಿ. ಈ ರೀತಿ ದಾನ ಮಾಡಿದರೆ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ. ಗೋದಾನ ಮಾಡಲು ಸಾಧ್ಯವಾಗದವರು ಯಾರಾದರೂ ಈ ಮಹಾಮಾಘಿ ದಿನದಂದು ಎಳ್ಳು ಅಥವಾ ಅಕ್ಕಿಯನ್ನು ಪಾತ್ರೆಯಲ್ಲಿ ಗೋವಿನ ಆಕಾರದಲ್ಲಿ ಹಾಕಿ ದಾನ ಮಾಡುವುದರಿಂದ ಗೋದಾನ ಮಾಡಿದಷ್ಟೇ ನಿಮಗೆ ಫಲ ಸಿಗುತ್ತೆ. ಇಂದು ಮನೆಗೆ ಈ ಕಲ್ಲುಪ್ಪನ್ನು ತರೋದ್ರಿಂದ ಅದನ್ನು ತಗೊಂಡು ಬಂದು ಒಂದು ಗಾಜಿನ ಬೌಲ್ನಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಯು ನಿಮಗೆ ಕೃಪೆ ತೋರಿ ನಿಮ್ಮ ಮನೆಯಲ್ಲಿ ಸದಾ ಧನಾಭಿವೃದ್ಧಿ ಆಗುತ್ತೆ. ಈ ಗೋಮಾತೆಗೆ ಗೋಧಿ ಹಿಟ್ಟು ಅಥವಾ ಬೆಲ್ಲ ಬೆರೆಸಿ ನೀಡಿ ಹಣ ಚೆನ್ನಾಗಿ ಸಂಪಾದಿಸಲು ಬಯಸುವವರು ಗೋಮಾತೆಗೆ ಉದ್ದಿನ ಹಿಟ್ಟನ್ನು ಬೆಲ್ಲವನ್ನು ಬೆರೆಸಿ ನೀಡಿ. ಮಾನಸಿಕ ಶಾಂತಿ ಬಯಸುವವರು ಮತ್ತು ಈ ಮಾಘ ಹುಣ್ಣಿಮೆಯ ದಿನ ಗೋಮಾತೆಗೆ ಆದಷ್ಟು ಈ ಹಸಿ ತರಕಾರಿಗಳನ್ನು ತಿನ್ನಿಸೋದ್ರಿಂದ ನೀವು ಎಲ್ಲ ಕಷ್ಟದಿಂದ ಪಾರಾಗ್ತೀರ. ಆದಷ್ಟು ಇಂದು ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡುವುದರಿಂದ ನಿಮಗೆ ಈ ಪುಣ್ಯಫಲ ಅನ್ನೋದು ಲಭಿಸುತ್ತೆ. ಓಂ ಹೀಂ ಶ್ರೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೀವು ಆದಷ್ಟು ಈ 9 ಬಾರಿ ಅಥವಾ 11 ಬಾರಿ ಹೇಳುವವರಿಗೆ ಯಾವುದೇ ಪಾಪಗಳಿದ್ದರೂ ಕೂಡ ಅದು ಕೂಡ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲದೆ ಈ ಪ್ರತ್ಯಕ್ಷ ದೈವವಾದ ಸೂರ್ಯ ಭಗವಾನನ ದಿವ್ಯ ಆಶೀರ್ವಾದಗಳು, ಉತ್ತಮ ಆರೋಗ್ಯ ಮತ್ತು ಸಕಲ ಐಶ್ವರ್ಯಗಳು ನಿಮಗೆ ಲಭಿಸುತ್ತೆ. ಈ ಲಕ್ಷ್ಮೀನಾರಾಯಣರ ಆಶೀರ್ವಾದ ಕೂಡ ನಿಮಗೆ ಲಭಿಸುತ್ತೆ. ಆದಷ್ಟು ಇವತ್ತು ಅಶ್ವತ್ಥ ಮರದ ಕೆಳಗಡೆ ಈ ನೀರನ್ನು ತೆಗೆದುಕೊಂಡು ಈ ಗಿಡದ ಬುಡಕ್ಕೆ ಹಾಕಿ ಬೇರಿಗೆ, ನಂತರ 1 ಜೋಡಿ ದೀಪಗಳನ್ನು ಅಲ್ಲಿ ಹಚ್ಚಿ ಬರೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ನೀವು ದೂರ ಆಗಿ ನಿಮ್ಮ ಮನೆಯಲ್ಲಿ
ಯಾವುದೇ ಒಂದು ಕಾಯಿಲೆ ಇದ್ದರೆ, ಅನಾರೋಗ್ಯ ಇದ್ದರೆ, ಏನೇ ಒಂದು ಕಷ್ಟಗಳಿದ್ರೆ ಆ ಕಷ್ಟಗಳಿಂದ ಹೊರಬಂದು ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಮಾಘ ಮಾಸ ಇರೋದ್ರಿಂದ ಈ ಮರವನ್ನು ಮುಟ್ಟಿ ನೀವು ನಮಸ್ಕರಿಸಿದರೆ, ಈ ಅಶ್ವತ್ಥ ಮರನೇ ಆಗಲಿ, ಈ ಬನ್ನಿ ಮರನೇ ಆಗಲಿ, ಬೇವಿನ ಮರನೇ ಆಗಲಿ, ಈ ಮರಗಳು ಅಂದರೆ ದೇವತಾ ವೃಕ್ಷಗಳು ನೀವು ಮುಟ್ಟಿ ನೀವು ಇದನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು, ರೋಗಗಳು ಎಲ್ಲ, ಈ ಬಡತನ ಶಾಶ್ವತವಾಗಿ ನಿರ್ಮೂಲನೆ ಆಗಿ ನಿಮಗೆ ಅಭಿವೃದ್ಧಿ ಅನ್ನೋದು ಕಾಣಿಸುತ್ತೆ. ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮರಗಳು ಕೇವಲ ಬೇರುಗಳ ಮೇಲೆ ಬೆಳೆಯುವ ಸಸ್ಯಗಳು ಅಲ್ಲವೇ ಅಲ್ಲ, ಸೃಷ್ಟಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಹಾಗಾಗಿ ಈ ಸರಳವಾದ ವಿಧಿವಿಧಾನಗಳು ಇಂದು ನೀವು ಈ ಮಹಾ ಅದ್ಭುತವಾದಂತಹ ಪೌರ್ಣಮಿ ದಿನದಂದು ಮಾಡಿ, ಎಲ್ಲವೂ ಕೂಡ ಒಳಿತಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.